ಸ್ವಾಭಿಮಾನಿ ಸಭೆ ಬೆನ್ನಲ್ಲೇ ದಳಪತಿ ಫುಲ್ ಅಲರ್ಟ್ ಆಗಿದ್ದಾರೆ. ನಿನ್ನೆ ರಾತ್ರಿ ಆಪ್ತರ ಸಭೆಯನ್ನ ಕರೆದಿದ್ರು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಮಂಡ್ಯ ಮಾಜಿ ಹಾಗೆ ಹಾಲಿ ಶಾಸಕರ ಜೊತೆ ಮಹತ್ವದ ಸಭೆಯನ್ನ ನಡೆಸಿದ್ರು ಎಚ್.ಡಿ. ಕುಮಾರಸ್ವಾಮಿ. ನಾಯಕರ ಜೊತೆ ತಡರಾತ್ರಿಯವರೆಗೂ ಕೂಡ ದಳಪತಿ ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಸಭೆಯಲ್ಲಿ ಮಂಡ್ಯದ ಮುಖಂಡರಿಗೆ ಎಚ್ಚರಿಕೆಯ ಪಾಠವನ್ನ ಹೇಳಿದ್ದಾರೆ ಎಚ್.ಡಿ.ಕೆ. ಸುಮಲತಾ ಬಗ್ಗೆ ಯಾವುದೇ ಟೀಕೆ ಮಾಡದಂತೆ ಕಿವಿ ಮಾತನ್ನ ಹೇಳಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಂಡ್ಯ ಲೋಕ ಅಖಾಡ ಬೇರೆಲ್ಲ ಕ್ಷೇತ್ರಗಳಿಗಿಂತಲೂ ಕೂಡ ಹೆಚ್ಚಿನ ಮಹತ್ವವನ್ನ ಪಡ್ಕೊಳ್ತಾ ಇದೆ, ಹೆಚ್ಚಿನ ಗಮನವನ್ನ ಸೆಳೀತಾ ಇದೆ. ಡೀಟೇಲ್ಸ್ ತರುವ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ನಿನ್ನೆಯ ಸಭೆಯ ಬಳಿಕ ತಡರಾತ್ರಿವರೆಗೂ ಕೂಡ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಸುಮಲತಾ ಅವರನ್ನ ಟೀಕಿಸಬಾರದು ಅನ್ನುವಂಥ ಸಲಹೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಯಾವ ಕಾರಣಕ್ಕೆ ಅಂತ ಹೇಳಿ. ವಿದ್ಯಾ, ಏನು 2019ರಲ್ಲಿ ಏನು ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಒಂದು ಸ್ವಾಭಿಮಾನಿ ಒಂದು ಟ್ಯಾಗಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು, ಗೆಲುವನ್ನು ಸಾಧಿಸಿದ್ರು. ಆದರೆ ಆ ಗೆಲುವು ಸಾಧಿಸಲಿಕ್ಕೆ ಪರೋಕ್ಷವಾಗಿ JDS ನಾಯಕರ ಹೇಳಿಕೆಗಳೇ ಕಾರಣ ಆಗಿತ್ತು. ಯಾಕಂದರೆ ಏನು ಎಚ್.ಡಿ. ರೇವಣ್ಣ ಅವರ ಹೇಳಿಕೆ ಆಗಿರ್ಬೋದು, ಜೊತೆಗೆ ಹಲವು ಮಂಡ್ಯದ JDS ನಾಯಕರ ಹೇಳಿಕೆಗಳಿಂದಲೇ ಸ್ವಾಭಿಮಾನಿ ಸ್ವಾಭಿಮಾನಿ ಅನ್ನೋ ಒಂದು ಹೆಸರಲ್ಲಿ ಸುಮಲತಾ ಅವರು ಗೆದ್ದಿದ್ರು. ಆ ಕಾರಣಕ್ಕಾಗಿ ಇವತ್ತು ಏನು ಮಂಡ್ಯ ವಿಚಾರವಾಗಿ ನಿನ್ನೆ ಸುಮಲತಾ ಅವರು ಒಂದು ಸಭೆಯನ್ನು ನಡೆಸಿದ್ರು. ಈ ಸಭೆಯಲ್ಲಿ ಪ್ರಮುಖವಾಗಿ ಮಂಡ್ಯದಲ್ಲಿ BJPಯಿಂದಲೇ ಸ್ಪರ್ಧೆ ಮಾಡಲಿಕ್ಕೆ ಈಗಾಗಲೇ ಸುಮಲತಾ ಅವರು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ, ಅಭಿಪ್ರಾಯವನ್ನು ಕೂಡ ತಿಳಿಸಿರುವಂಥದ್ದು. ಹೀಗಾಗಿ ಸುಮಲತಾ ಅವರ ಸಭೆಯ ನಂತರ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ತೋಟದ ನಿವಾಸದಲ್ಲಿ ಒಂದು ಸಭೆಯನ್ನು ನಡೆಸಿರುವಂಥದ್ದು. ಮಂಡ್ಯ ಜಿಲ್ಲೆಯ ಮಾಜಿ ಶಾಸಕರುಗಳು, ಮಾಜಿ ಸಚಿವರು ಜೊತೆಗೆ ಪ್ರಮುಖ ಮುಖಂಡರ ಒಂದು ಸಭೆಯನ್ನು ನಡೆಸಿ ಈ ಸಭೆಯಲ್ಲಿ ಸುಮಾರು ಸಂಜೆ 6ರಿಂದ ತಡರಾತ್ರಿ 3 ಗಂಟೆವರೆಗೂ ಈ ಒಂದು ನಿರಂತರವಾದಂಥ ಸಭೆ ನಡೆದಿರುವಂಥದ್ದು. ಇದರಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿರುವಂಥದ್ದು. ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿರೋ ಪ್ರಕಾರ ಮಂಡ್ಯ ಕ್ಷೇತ್ರ ತಮಗೆ ಕೊಡ್ತಾರೆ, ಈಗಾಗಲೇ ಮಾತುಕತೆ ಫೈನಲ್ ಆಗಿದೆ. ತಾವ್ಯಾರು ಕೂಡ ಆತಂಕ ಬೇಡ, ತಾವೆಲ್ಲರೂ ಕೂಡ ಚುನಾವಣೆಗೆ ಪ್ರಿಪ್ರೇಷನನ್ನು ಮಾಡಿಕೊಳ್ಳಿ ಅನ್ನೋ ಒಂದು ಸೂಚನೆಯನ್ನು ಮಂಡ್ಯ ಮುಖಂಡರಿಗೆ ಈಗಾಗಲೇ ಕುಮಾರಸ್ವಾಮಿ ಅವರು ಸೂಚನೆ ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ ಪ್ರಮುಖವಾಗಿ ಸುಮಲತಾ ವಿಚಾರವಾಗಿ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ಸೂಚನೆಗಳನ್ನು, ಸಲಹೆಗಳನ್ನು ಮತ್ತು ಎಚ್ಚರಿಕೆಗಳನ್ನು ಮಂಡ್ಯ ನಾಯಕರಿಗೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥದ್ದು. ಯಾಕಂದರೆ ಹಿಂದೆ 2019ರಲ್ಲಿ ಇದೇ ವಿಚಾರವಾಗಿ ಸಾಕಷ್ಟು ಡ್ಯಾಮೇಜ್ ಆಗಿತ್ತು. ಜೊತೆಗೆ ಪುತ್ರ ನಿಖಿಲ್ ಸೋಲಿಗೂ ಕೂಡ ಸುಮಲತಾ ಅವರ ವಿರುದ್ಧದ ಹೇಳಿಕೆಗಳೇ ಕಾರಣ ಆಗಿತ್ತು. ಹಾಗಾಗಿ ಈ ಬಾರಿ ಕೂಡ ಚುನಾವಣೆಯಲ್ಲಿ ತಮ್ಮ ಕುಮಾರಸ್ವಾಮಿ ಅವರಾಗಿರುವುದು ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ಮಂಡ್ಯ ನಾಯಕರು ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿ ಒಂದು ವೇಳೆ ಸ್ಪರ್ಧೆ ಮಾಡಿದ್ರೆ ಮಹಿಳಾ ಮತಗಳು ಎಲ್ಲಿ ಡಿವೈಡ್ ಆಗುತ್ತೆ ಅನ್ನೋ ಒಂದು ಆತಂಕ, ಜೊತೆಗೆ ಸುಮಲತಾ ಅವರ ಮೇಲೆ ಅನುಕಂಪ ಬಂದರೆ ಅದು ತಮಗೆ ಮುಂದಿನ ದಿನಗಳಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಯಾವುದೇ ನಾಯಕರು ಸುಮಲತಾ ವಿಚಾರವಾಗಿ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಒಂದು ವೇಳೆ ಮಾಧ್ಯಮಗಳು ಯಾರಾದರೂ ತಮ್ಮನ್ನು ಪ್ರಶ್ನೆ ಮಾಡಿದ್ರೆ ತಾವು ನೇರವಾಗಿ ಹೇಳಿ, BJP ಹೈಕಮಾಂಡ್ ನಾಯಕರು ಜೊತೆಗೆ ನಮ್ಮ ವರಿಷ್ಠರು ಈ ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ, ಅದನ್ನು ಬಿಟ್ಟು ಬೇರೆ ಯಾವುದನ್ನು ಹೇಳಬೇಡಿ ಅನ್ನೋ ಒಂದು ಮಾತನ್ನು ನೇರವಾಗಿ ಹೇಳಿರುವಂಥದ್ದು. ಹೀಗಾಗಿ ಸುಮಲತಾ ವಿಚಾರವಾಗಿ ದಳಪತಿಗಳು ಎಚ್ಚರಿಕೆಯನ್ನು ನಡೆ ಇಟ್ಟಿದ್ದಾರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತಮಗೆ ಸುಮಲತಾ ಅವರಿಂದ ಹೆಚ್ಚು ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯ ಎಚ್ಚರಿಕೆ ಒಂದು ಹೆಜ್ಜೆ ಇಡುವಂಥ ನಿರ್ಧಾರಕ್ಕೆ ಈಗ ದಳಪತಿಗಳು ಬಂದಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.